Hi, hi, hello, good morning. Welcome back to my channel, Suksha Vlogs. Welcome back to one more vlog, friends. ಇದು ಬಂದ್ಬಿಟ್ಟು ವುಮೆನ್ಸ್ ಡೇ ಸೆಲೆಬ್ರೇಷನ್. Happy Women's Day! Happy Women's Day! ನೋಡಿದ್ರಲ್ವಾ, ಎಲ್ಲರೂ ವಿಶ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಅಂದರೆ ನಮಗೆ ವುಮೆನ್ಸ್ ಡೇ ಅನ್ನೋದು ಈ ವ್ಲಾಗ್ ನಾನು ಹಾಕೋಷ್ಟೊತ್ತಿಗೆ ಮಾರ್ಚ್ 8 ವುಮೆನ್ಸ್ ಡೇ. ಸೊ ಈ ವ್ಲಾಗ್ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಮೇ ಬಿ ಅವತ್ತೇ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನಾನೆಲ್ಲ ಎಡಿಟ್ ಮಾಡಿ ವಿಡಿಯೋಸ್ ಎಲ್ಲ ಬೇರೆ ಬೇರೆ ಅವ್ರ ಫೋನಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಟ್ಟೆಲ್ಲ ಮಾಡಿ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಆದರೂ ಕೂಡ ನಮಗೆ ಒಂದೇ ದಿನ ವುಮೆನ್ಸ್ ಡೇ ಅಂತ ಅಲ್ಲ, ಪ್ರತಿದಿನವೂ ವುಮೆನ್ಸ್ ಡೇ ಅಂತಲೇ ನಾವು ಫೀಲ್ ಆಗ್ತೀವಿ, ಆಗಬೇಕು ಕೂಡ. ಸೊ ನೋಡ್ಬೋದು, ನಮಗೆ ಇದು ಯಲಹಂಕದಲ್ಲಿ ನಮ್ಮ ವಿಶ್ವನಾಥ್ ಸರ್ ಅವ್ರ ಮನೆ ಹತ್ರ ಅಲ್ಲಿ ಒಂದು ಸ್ಮಾಲ್ ಫಂಕ್ಷನ್ ಇಟ್ಕೊಂಡಿದ್ರು, ಸ್ತ್ರೀ ಸಂಭ್ರಮ ಅಂತ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದರಿಂದ ಸ್ತ್ರೀ ಸಂಭ್ರಮ ಅಂತ ಇಟ್ಕೊಂಡಿದ್ರು. ಸೊ ಅದನ್ನು ನಮಗೂ ಕೂಡ ಹೇಳಿದರು, ಬರೋದಕ್ಕೆ ಹೇಳಿದರು. ಹಾಗಾಗ್ಬಿಟ್ಟು ನಾವು ಇನ್ನು ಬೆಳಗ್ಗೆ ಒಂದು ಗಾಡಿ ತೊಗೊಂಡ್ಬಿಟ್ಟು ಒಂದು ಟಿ ಗಾಡಿಯಲ್ಲಿ ಹೊರಟ್ವಿ. ಇಲ್ಲಿ ಮ್ಯಾಮ್ ಅಂದರೆ ಏನು ವಿಶ್ವನಾಥ್ ಸರ್ ಅವರು ಮಿಸಸ್ ಏನಿದ್ದಾರೆ ವಾಣಿಶ್ರೀ ವಿಶ್ವನಾಥ್ ಮ್ಯಾಮ್ ಅವರು, ಅವ್ರಿಗೆ ಯಾರೋ ಇದೇ ಥರ ಅಂದರೆ ಒಬ್ಬರು ಹೂವು ತೊಗೊಂಬಂದಿದ್ರು. ಅವರು ಹೂವು ಮುಡ್ಸ್ಕೊಳ್ಳೋದಕ್ಕೆ ಅಂದರೆ ಪಿನ್ ತೊಗೊಂಡು ಅವರೇ ಹೂವು ಮುಡ್ಸೋಕ್ಕೆ ಬಂದರು. ಅಷ್ಟೊತ್ತಿಗೆ ನನ್ನನ್ನು ಕರೆದ್ರು ಅವರು. ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಏನಕ್ಕೆ ಅಂದರೆ ಬ್ಯೂಟಿಷಿಯನ್ ಕಲ್ತಿದ್ದೀರಲ್ವ, ಅಂದರೆ ನಾವೇನು ತುಂಬ ಕಲ್ತಿಲ್ಲ, ಬಟ್ ಜಸ್ಟ್ ಒಂದು ಸ್ವಲ್ಪ ಆದರೂ ಕಲ್ತಿದ್ದೀವಲ್ವ. ಸೊ ಹಂಗಾಗ್ಬಿಟ್ಟು ಅವರು ಬ್ಯೂಟಿಷಿಯನ್ ಕಲ್ತಿದ್ದೀರಲ್ವ, ನೋಡೋಣ ಯಾವ ಥರ ಹೂವು ಇಡ್ತೀರಾ ಇಡಿ ಅಂತ ಅಂದರು. ಬಟ್ ನನಗೆ ಆ ತಕ್ಷಣಕ್ಕೆ ಹೂವು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಹೂವು ತುಂಬ ಜಾಸ್ತಿ ಇತ್ತು. ಅದರಲ್ಲಿ ನಾನು ಕಟ್ ಮಾಡೋಂಗೂ ಇಲ್ಲ. ಕಟ್ ಮಾಡಿದ್ರೆ ಆ ಕೊಟ್ಟಿರ್ತಕ್ಕಂಥ ಅಭಿಮಾನಿಗಳು ಬೇಜಾರಾಗ್ತಾರೆ. ಅಷ್ಟು ಮುಡಿಸ್ಬೇಕು ಅಂತಂದರೆ ಸ್ವಲ್ಪ ಆ ಥರ ಈ ಥರ ಆಗ್ಬೋದು ಅಂತ ಅನ್ನಿಸ್ತು. ಬಟ್ ಆದರೂ ಕೂಡ ಇರೋ ಹೂವು ಮತ್ತು ಪಾಪ ಅಲ್ಲಿ ಪಿನ್ನೆಲ್ಲ ಕೊಟ್ಟರು. ನಾನು ಹೂವು ಏನೋ ನನಗೆ ಬಂದಿರೋ ಒಂದು ಮಟ್ಟಿಗೆ ಹೂವನೂ ನಾನು ಮ್ಯಾಮ್ಗೆ ಮುಡಿಸ್ದೆ. ಸೊ ಮ್ಯಾಮ್ ತುಂಬ ಥ್ಯಾಂಕ್ಸ್ ಅಂತ ಅಂದರು. ತುಂಬ ಚೆನ್ನಾಗಿ ಅಲ್ಲಿ ಬೇರೆಯವರು ಅಂದರೆ ಹೂವು ಕೊಟ್ಟಿರ್ತಕ್ಕಂಥ ಅಭಿಮಾನಿಗಳು ಬೇರೆ ಅವರೆಲ್ಲನೂ ಚೆನ್ನಾಗಿ ಹೂವು ಇಟ್ಟಿದ್ದೀರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದರು. ಸೊ ನಂಗೆ ಅದು ತುಂಬ ಖುಷಿ ಆಯಿತು. ಇನ್ನು ನಾವು ಬೆಳಗ್ಗೆ ಬೇಗನೆ ನಾವು ಆ್ಯಕ್ಚುಲಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಕೂಡ ನಮ್ಮದು ಗೃಹಪ್ರವೇಶ ಆದಮೇಲೆ ಇನ್ನು ಅದೆಲ್ಲ ಅದು ಇದು ಮನೇಲಿ ತುಂಬ ಕೆಲಸ ಇರುತ್ತೆ. ಮತ್ತು ಅದು ಅಲ್ದಿರ ನಮ್ಮೂರಲ್ಲಿ ಬೇರೆ ವುಮೆನ್ಸ್ ಡೇ ಅವತ್ತು ಮಧ್ಯಾಹ್ನದಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳಿದರು. ಇಲ್ಲೂ ಅಲ್ಲೂ ಅಂತ ಅಂದರೆ ಸ್ವಲ್ಪ ರಿಸ್ಕ್ ಆಗ್ಬೋದು, ಬೇಡ ಬಿಡು ಹೋಗೋದು ಅಂತ ಅಂದ್ಕೊಂಡ್ವಿ. ಬಟ್ ಆದರೂ ಕೂಡ ಇಲ್ಲ, ಹೋಗಬೇಕು ಬರಬೇಕು ಅಂತ ಅಂದಿದ್ದಕ್ಕೆ ನಾವು ಇನ್ನು ಹೋದ್ವಿ. ಬೆಳಗ್ಗೆ ಬೇಗನೆ ಒಂದು 9:30 10 o'clockಗೆ ಅಂತ ಅಂದರು. ಸೊ ನಾವೊಂದು 10 o'clockಗೆಲ್ಲನೂ ಇಲ್ಲಿ ನಮ್ಮೂರಿಂದ ಹೊರಟ್ಬಿಟ್ಟು ಅಲ್ಲಿ ಹೋಗಿ ಸ್ಟಾಲ್ಸ್ ಎಲ್ಲನೂ ಹಾಕಿದ್ರು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆನೇ ಇನ್ನು ಒಂದು ಏನಿರ್ಬೋದು ದೀಪ ಬೆಳಗಿ ಅದನ್ನು ಸ್ತ್ರೀ ಸಂಭ್ರಮ ಅಂತ ಹೇಳ್ಬಿಟ್ಟು ಆ ಒಂದು ಫಂಕ್ಷನ್ನ ಚಾಲನೆ ಮಾಡಿದ್ರು. ತುಂಬ ಖುಷಿಯಾಯಿತು. ಅಲ್ಲಿ ಬಂದಿರತಕ್ಕಂಥ ಗೆಸ್ಟು ಪ್ರತಿಯೊಬ್ಬರಿಗೂ ಒಂದು ಸ್ವಲ್ಪ ಚೆನ್ನಾಗಿ ಇನ್ವೈಟ್ ಮಾಡಿಬಿಟ್ಟು ಅಲ್ಲಿ ಮುಗಿಸಿದ್ರು ಆ ಫಂಕ್ಷನ್ನು. ಆಮೇಲೆ ಇನ್ನು ನಾವೆಲ್ಲ ಮುಂದೆ ಕೂತ್ಕೊಂಡಿದ್ದು ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಬಂದುಬಿಟ್ಟು ಬಜ್ಜಿ ತೊಗೊಂಡು ತಿಂತಾಯಿದ್ರು. ನಾವು ಅದನ್ನೇ ಬಂದುಬಿಟ್ಟು ಅಲ್ಲಿ ಏನು ನೀವು ಈ ಥರ ನಮ್ಮನ್ನೆಲ್ಲ ಬಿಟ್ಬಿಟ್ಟು ತಿಂತಾಯಿದ್ದೀರಾ. ಅವರು ಕೂಡ ಹಾಗೆ ಅಂದರು, ನೀನು ಯೂಟ್ಯೂಬಲ್ಲಿ ಹಾಗೆ ಹೇಳು ಅಂತ ಅಂದರು. ನಾನು ಖಂಡಿತ ಹೇಳ್ತೀನಿ ಅಂತಂದು ಹಾಗೆ ಹೇಳ್ತಾ ಇದ್ದೀನಿ ಕೂಡ. ಸ್ಟಾಲ್ಸ್ ಎಲ್ಲನೂ ಹಾಕಿದ್ರು, ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ಅದಾದಮೇಲೆ ಹಾಗೆ ಕಾಫಿ ಟೀ ತಿಂಡಿ ಎಲ್ಲ ಆಯಿತು. ನಾವು ಒಂದು ಸ್ವಲ್ಪ ಲೈಟಾಗಿ ತಿಂಡಿ ತೊಗೊಂಡು ನಾವಿನ್ನು ಅಲ್ಲಿಂದ ಮನೆಗೆ ಬಂದು, ಅದಾದಮೇಲೆ ಇನ್ನು ನಮ್ಮೂರಲ್ಲಿ ಫಂಕ್ಷನ್ನು ಏನಿದೆ ಅಂತ ಹೇಳಿದ್ನಲ್ವ, ಅದು 2 o'clock ಅಂತ ಹೇಳಿದರು. 2 to 2:30 or 3 o'clock ಅಂತ. ಸೊ ನಾವು ಅಷ್ಟೊತ್ತಿಗೆ ಮತ್ತೆ ಮನೆಗೆ ಬಂದು ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು, ಮತ್ತು ಆ್ಯಸ್ ಯೂಶಲ್ ಹೌಸ್ ವೈಫ್ಸ್ ಅಂದಮೇಲೆ ಮನೇಲಿ ಮತ್ತೆ ಕೆಲಸ ಇರುತ್ತಲ್ವ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ನಮಗೆ ಸೀರೆ ಹಾಕ್ಕೊಂಡು ಬರಬೇಕು. ಅಂದರೆ ಪ್ರತಿಯೊಬ್ಬ ವುಮೆನ್ನೂ ಸೀರೆ ಉಟ್ಕೊಂಡು ಬಂದರೆ ಬೆಟರು, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ನಾವಿನ್ನು ವುಮೆನ್ಸ್ ಡೇ ಸೆಲೆಬ್ರೇಷನ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿಬಿಟ್ಟು ಎಲ್ಲರೂ ಹೋದ ತಕ್ಷಣ ಫಸ್ಟು ನಾವು ಹೋಗೋಷ್ಟೊತ್ತಿಗೆ ಆವಾಗಲೇ ಇಲ್ಲೆಲ್ಲ ಜ್ಯೂಸ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ಏನು ಕರ್ಬೂಜದ ಹಣ್ಣು ಪಾನಕ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಫಂಕ್ಷನ್ನ ಚಾಲನೆ ಮಾಡಿದ್ರು.
ಇನ್ನು ನೋಡಿದ್ರಲ್ವ, ಇಲ್ಲೂ ಕೂಡ ಎಲ್ಲ ಮಹಿಳೆಯರು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಅವರು ಎಲ್ಲರೂ ವಿಶ್ ಮಾಡಿದ್ರು ವುಮೆನ್ಸ್ ಡೇ ಸೆಲೆಬ್ರೇಷನ್, ಹ್ಯಾಪಿ ವುಮೆನ್ಸ್ ಡೇ ಅಂತ. ಸೊ ಇನ್ನು ತುಂಬ ಚೆನ್ನಾಗಿ ಈ ಸರಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು ವುಮೆನ್ಸ್ ಡೇ. ನಮ್ಮೂರಲ್ಲಿ ಪ್ರತಿ ವರ್ಷ ವುಮೆನ್ಸ್ ಡೇ ಸೆಲೆಬ್ರೇಷನ್ನು ನಾವು ತಕ್ಕ ಮಟ್ಟಿಗೆ ಇರೋ ಮಟ್ಟಿಗೆ ತುಂಬ ಚೆನ್ನಾಗಿಯೇ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲ ಮಹಿಳೆಯರು ಸೇರಿಕೊಂಡು. ಸೊ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ಆ ಡಿಫ್ರೆಂಟ್ ಏನು ಅಂತಂದರೆ ಇದೇ ನೋಡಿ, ಬಳೆಶಾಸ್ತ್ರ ಅಂತ ಮಾಡಿದ್ರು. ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿ ಅಂತ ಕೂಡ ಅನ್ನಿಸ್ತು. ಇನ್ನು ಬಳೆಶಾಸ್ತ್ರ ಬಳೆಯವ್ರನ್ನೂ ಕೂಡ ಕರೆಸಿದ್ರು, ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಬಳೆ ಹಾಕ್ಸೋಣ ಅಂತ. ತುಂಬ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ಲ ಮಹಿಳೆಯರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಸುಮಾರು ಒಂದು 100-150 ಮಹಿಳೆಯರಿಗೆ ಬಳೆ ಹಾಕ್ಸಿದ್ರು. ತುಂಬ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ತುಂಬ ಚೆನ್ನಾಗಿ ಗೇಮ್ಸು ಇರ್ಬೋದು, ಪ್ರತಿಯೊಂದು ಫಸ್ಟು ಬಳೆಯವ್ರು ಬಂದ ತಕ್ಷಣವೇ ಅವ್ರಿಗೆಲ್ಲ ಅದು ಬಳೆಗೆಲ್ಲ ಪೂಜೆ ಮಾಡಿ, ಇನ್ನು ಒಬ್ಬೊಬ್ಬರು ಎಲ್ಲರೂ ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬರು ಒಂದು ಅಂದರೆ ಫಸ್ಟು ಒಂದು 5 ಜನ ಪೂಜೆ ಮಾಡಿರಿ ಅಂತ ಹೇಳಿದರು. ನಾವಿನ್ನು ಆ್ಯಸ್ ಯೂಶ್ವಲ್ ಒಂದು 5 ಜನ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಬಳೆ ಒಬ್ಬೊಬ್ಬರೇ ಬಂದುಬಿಟ್ಟು ಎಲ್ಲ ಬಳೆ ಹಾಕ್ಸ್ಕೊಂಡ್ರು. ಬಟ್ ತುಂಬ ಚೆನ್ನಾಗಿತ್ತು ಈ ಸರಿ, ತುಂಬ ಡಿಫ್ರೆಂಟಾಗಿತ್ತು. ಇನ್ನೂ ನೀವು ಮುಂದೆ ಕೂಡ ನೋಡಿ ತುಂಬ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಬಳೆಶಾಸ್ತ್ರ ಒಂದೇ ಅಲ್ಲ, ನಮಗೆ ಈ ಮಹಿಳಾ ದಿನಾಚರಣೆ ಅನ್ನೋದು ಬರೀ March 8 ಅಷ್ಟೇ ಅಲ್ಲ ಮಹಿಳಾ ದಿನಾಚರಣೆ. ಪ್ರತಿದಿನವೂ ನಮಗೆ ಮಹಿಳಾ ದಿನಾಚರಣೆ ಅಂತಲೇ, ಸ್ತ್ರೀ ಸಂಭ್ರಮ ಅಂತಲೇ ಹೇಳ್ಬೋದು. ಅಂದರೆ ಈಗ ರೀಸೆಂಟಾಗಿ ಈ ನಮ್ಮ ಇದರಲ್ಲಿ ಹೆಣ್ಮಕ್ಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು, ಅತ್ಯಾಚಾರಗಳು, ಇವೆಲ್ಲ ಖಂಡಿತ ಅದನ್ನೆಲ್ಲ ನೋಡಿದ್ರೆ ಮಾತ್ರ ಸ್ತ್ರೀ ಸಂಭ್ರಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಭಯಂಕರವಾಗಿ ನಡೀತಾ ಇದ್ದಾವೆ. ಬಟ್ ಅವನ್ನೆಲ್ಲ ಮಾತಾಡೋಷ್ಟು ಇದು ಅಂದರೆ ಈ ಟೈಮು ಮಾತಾಡೋಷ್ಟು ಟೈಮ್ ಅಲ್ಲ. ಬಟ್ ಅದನ್ನು ನಂಗೆ ಯಾರೋ ಕೇಳಿದ್ರು ಕೂಡ, ಅಂದರೆ ಈಗೆಲ್ಲ ಇಷ್ಟೊಂದು ಅಂದರೆ ಈ ಸೌಜನ್ಯ ಕೇಸ್ ಇರ್ಬೋದು, ಇವೆಲ್ಲ ಇಷ್ಟೊಂದು ವೈರಲ್ ಆಗ್ತಾ ಇದ್ದಾವಲ್ವ, ನಿಮ್ಮ ಚಾನಲಲ್ಲಿ ಒಂದು ಸರಿ ನೀವು ಮಾತಾಡ್ಬೋದಲ್ವ ಅಂತ. ಖಂಡಿತ ನಾವು ಅದನ್ನೆಲ್ಲ ಮಾತಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಅಂದರೆ ಎಲ್ಲರೂ ಒಂದೊಂದು ಅವ್ರವ್ರ ಪರಿಸ್ಥಿತಿ, ಆ ಟೈಮಲ್ಲಿ ಆ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ದೌರ್ಜನ್ಯನ ಖಂಡಿತ ಯಾರೂ ವರ್ಣಿಸೋಕ್ಕಾಗೋದಿಲ್ಲ. ಆ ಹೆಣ್ಮಕ್ಳ ತಾಯಂದಿರು ಅವ್ರು ಎಷ್ಟು ನೋವು ಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಅದನ್ನೊಂದು ಸೈಡ್ಗೆ ಇಟ್ಬಿಟ್ರೆ, ಇಲ್ಲಿ ಒಂದು ರಂಗೋಲಿ ಸ್ಪರ್ಧೆ ಇತ್ತು. ರಂಗೋಲಿ ಎಲ್ಲ ಫಸ್ಟು ಬಳೆಶಾಸ್ತ್ರ ಮುಗಿಸಿದ್ಮೇಲೆ ರಂಗೋಲಿ ಕೂಡ ಆ ಕಡೆ ಹಾಕ್ತಾಯಿದ್ರು. ರಂಗೋಲಿ ಸ್ಪರ್ಧೆ ಆದಮೇಲೆ ಇನ್ನು ಹಾಗೆ ಮಕ್ಕಳಿಗೆ ಒಂದು ಗೇಮ್ಸ್ ಅಂತ ಇಟ್ಟಿದ್ರು. ಏನು ಇದು ಬಾಂಬೆ ಇನ್ ದ ಸಿಟಿ ಅಂತ, ಹೌದು ಬಾಂಬೆ ಇನ್ ದ ಸಿಟಿ. ತುಂಬ ಚೆನ್ನಾಗಿತ್ತು ಈ ಗೇಮ್, ತುಂಬ ಮಕ್ಕಳಿಗೆ ಅಂತ ಮಾಡಿರ್ತಕ್ಕಂಥ ಗೇಮು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಕೂಡ ಮಕ್ಕಳು. ಅಂದರೆ ಸ್ವಲ್ಪನೇ ಮಕ್ಕಳಿಗೆ ತುಂಬ ಗೇಮ್ಸ್ ಇಟ್ಟಿರಲಿಲ್ಲ, ಜಸ್ಟ್ ಒಂದೇ ಗೇಮ್ ಅಷ್ಟೇ ಮಕ್ಕಳಿಗೆ. 2 ಗೇಮ್ ಅಂತ ಅಂದ್ಕೊಂಡ್ರು, ಬಟ್ ಟೈಮ್ ಶಾರ್ಟೇಜ್ ಇತ್ತು. ಅಲ್ಲಿ ಸ್ಟಾರ್ಟ್ ಬಳೆಶಾಸ್ತ್ರ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಅಂದರೆ 3 o'clockಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರು, ಬಟ್ ನೋಡಿದ್ರೆ 5 o'clock ಆಗೋಯ್ತು. ಸೊ ಹಂಗಾಗ್ಬಿಟ್ಟು ಮಕ್ಕಳಿಗೆ ಒಂದು ಗೇಮ್ ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಗೇಮ್ ಮಾತ್ರ ಆಯಿತು. ಅದರಲ್ಲಿ ಒಂದು ಫಸ್ಟು, ಸೆಕೆಂಡ್, ಥರ್ಡ್ ಅಂತ ಹೇಳ್ಬಿಟ್ಟು ಮೂರು ಜನನ ಅದು ಪ್ರೈಸ್ ಏನು ಹೇಳ್ತೀವಿ ಪ್ರೈಸ್ ಲಿಸ್ಟಿಗೆ ಮಾಡಿಕೊಂಡು, ಅದಾದಮೇಲೆ ಇನ್ನು ಹಾಗೆ ಸೇಮ್ ಗೇಮ್ನ ಬಾಂಬೆ ಇನ್ ದ ಸಿಟಿ ಅಂತಲೇ ದೊಡ್ಡವ್ರಿಗೆ ಕೂಡ ವುಮೆನ್ಸ್ಗೆಲ್ಲನೂ ಇಟ್ಟರು. ಅದು ಕೂಡ ಇದರಲ್ಲಿ ಎಲ್ಲ ವುಮೆನ್ಸೂ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಪಾರ್ಟಿಸಿಪೇಷನ್ ಮಾಡಿದ್ರು. ತುಂಬ ಚೆನ್ನಾಗಿ ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಿಕಾಸ್ ಅಂದರೆ ಮನೇಲಿ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಮನೇಲಿ ಎಷ್ಟೇ ಕಷ್ಟ ಸುಖ ನೋವು ಪ್ರತಿಯೊಂದು ಇರುತ್ತೆ. ಎಲ್ಲರ ಮನೆಯಲ್ಲೂ ಅವ್ರದ್ದೇ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಪ್ರತಿಯೊಂದು ಇರುತ್ತೆ. ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈ ಒಂದು ಸೆಲೆಬ್ರೇಷನ್ನಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು. ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಲೆಮನ್ ಆ್ಯಂಡ್ ಸ್ಪೂನು, ಇದರಲ್ಲಿ ನಾನು ನಿಜವಾಗ್ಲೂ ಖಂಡಿತ ಫಸ್ಟ್ ಬಂದೆ. ನನಗೆ ತುಂಬ ಖುಷಿ ಆಯಿತು. ಅಂದರೆ ಇದು 3 ಸರಿ ಇಟ್ಟರು. ಫಸ್ಟಲ್ಲಿ ಒಂದು ಸ್ವಲ್ಪ ಜನ ಅದರಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ತಗೊಂಡ್ರು. ಅದಾದಮೇಲೆ ಸೆಕೆಂಡ್ ರೌಂಡು, ಫಸ್ಟು, ಸೆಕೆಂಡ್, ಥರ್ಡ್. ಅದಾದಮೇಲೆ ಮತ್ತು ಆ 2 ರೌಂಡಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಬಂದಿರತಕ್ಕಂಥ 2 ರೌಂಡಲ್ಲಿ 6 ಜನನ ಸೇರಿಸಿ ಒಂದು ಸರಿ ಬಿಟ್ಟರು. ಅದರಲ್ಲಿ ಮತ್ತು ಫಸ್ಟು, ಸೆಕೆಂಡ್, ಥರ್ಡು ನಾನು 3 ರೌಂಡಲ್ಲೂ ಫಸ್ಟ್ ಬಂದೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ.
ಇನ್ನು ಬಾಂಬೆಯಿಂದ ಸಿಟಿ ಒಂದು, ಅದಾದಮೇಲೆ ಲೆಮನ್ ಆ್ಯಂಡ್ ಸ್ಪೂನಲ್ಲಿ ತುಂಬ ನನಗೆ ಖುಷಿ. ಅದಾದಮೇಲೆ ಮತ್ತೆ ಮ್ಯೂಸಿಕಲ್ ಚೇರ್ ಇಟ್ಟರು. ಬಟ್ ಅಂದರೆ ಎಲ್ಲರೂ ವಿನ್ ಆಗಬೇಕು ಅಂತಲೂ ಅಲ್ಲ, ಹಾಗಂದ್ಬಿಟ್ಟು ಯಾರೂ ವಿನ್ ಆಗೋದಿಲ್ಲ ಅಂತಲ್ಲ. ಯಾರಾದರೂ ಈಗ ಒಬ್ಬರು ಫಸ್ಟ್ ಬಂದರೆ ಇನ್ನೊಬ್ರು ಸೆಕೆಂಡ್ ಬರಬೇಕು, ಇನ್ನೊಬ್ರು ಸೆಕೆಂಡ್ ಬಂದರೆ ಒಬ್ರು ತರ್ಡ್ ಬರಬೇಕು. ಅವ್ರು 3 ಜನನ ಬಿಟ್ಟರೆ ಇನ್ನೆಲ್ಲರೂ ವಿನ್ನರ್ಸ್ ಅಲ್ಲ ಅಂತಲೇ ಆ ಟೈಮಲ್ಲಿ ಮಾತ್ರ. ಬಟ್ ಪ್ರತಿ ವುಮೆನ್ಸ್ನೂ ಪ್ರತಿಯೊಬ್ಬರೂ ಅವ್ರವ್ರ ಮನೆಗಳಲ್ಲಿ ಅವರವರು ವಿನ್ನರ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಪ್ರತಿದಿನ ಅವ್ರು ಮಾಡ್ತಕ್ಕಂಥ ಕೆಲಸ, ಪ್ರತಿದಿನ ಅವರು ಪಡ್ತಕ್ಕಂಥ ಶ್ರಮ ಇರ್ಬೋದು, ಎಲ್ಲನೂ ಅವರು ಮಾಡಿಕೊಂಡು ತುಂಬ ಚೆನ್ನಾಗಿ ಅವರ ಸಂಸಾರಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಎಲ್ಲರೂ ವಿನ್ನರ್ಸೇನೇ. ಬಟ್ ಇಲ್ಲಿ ಒಂದು ಗೇಮ್ ಅಂತ ಅಷ್ಟೇನೆ, ಆ ಒಂದು ಕ್ಷಣಕ್ಕಷ್ಟೇ ಗೇಮು. ಇದು ಅದರಲ್ಲಿ ಫಸ್ಟ್ ಯಾರು ಸೆಕೆಂಡ್ ಯಾರು ಅನ್ನೋದು ನಾವು ಡಿಸೈಡ್ ಅದು ಆ ಟೈಮಲ್ಲಿ ಅಷ್ಟೇ ಡಿಸೈಡ್ ಮಾಡ್ಬೋದು. ಅದಾದಮೇಲೆ ಇನ್ನು ನಿಜವಾಗ್ಲೂ ನನಗೆ ಈ ಗೇಮ್ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಇದರಲ್ಲಿ ಕೂಡ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಬಂದರು, ಬಟ್ ನಾನು ಇದರಲ್ಲಿ ಲೂಸರ್ ಆದೆ. ಆ ಟೈಮಲ್ಲಿ ಲೂಸರ್ ಆದೆ. ಓಕೆ, ಹಿಟ್ಸ್ ಓಕೆ ಅಂತ ಹೇಳ್ಬಹುದು. ಇನ್ನು ಅದೇನು ಲೆಮನ್ ಆ್ಯಂಡ್ ಸ್ಪೂನ್ ಆಯಿತು, ಹಾಗೆ ಬಾಂಬೆಯಿಂದ ಸಿಟಿ ಆಯಿತು, ಅದಾದಮೇಲೆ ಮ್ಯೂಸಿಕಲ್ ಚೇರ್ ಆಯಿತು, ಅದಾದಮೇಲೆ ಪಾಸಿಂದ ಬಾಲು. ಇದು ಕೂಡ ಅಂದರೆ ಇದರಲ್ಲಿ ಯಾವ ಥರ ಗೇಮ್ಸ್ ಇಟ್ಟಿದ್ರು ಅಂತ ಅಂದರೆ ಎಲ್ಲರೂ ಪ್ರತಿ ಏಜ್ ಗ್ರೂಪ್ ಅವರೂ ಪಾಲ್ಗೊಳ್ಬಹುದು ಅನ್ನೋ ಅಂಥದ್ರಲ್ಲಿ. ಅಂದರೆ ಎಲ್ಲ ಏಜ್ ಅವರು ಇದರಲ್ಲಿ ಚಿಕ್ಕವರೇ ದೊಡ್ಡವರೇ ಅನ್ನೋದಕ್ಕಿಂತ ಪ್ರತಿಯೊಬ್ಬರೂ ಈ ಗೇಮ್ ಆಡಬಹುದು ಅನ್ನೋ ಅಂಥ ಗೇಮ್ಸ್ ಇಟ್ಟಿದ್ದರು. ಬಟ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಪಾಸಿಂದ ಬಾಲಲ್ಲಿ ನಾನು ತರ್ಡ್ ಬಂದೆ. ಅದಾದಮೇಲೆ ಆಂಟಿ ಫಸ್ಟು, ಇನ್ನೊಬ್ಬರು ಅಲ್ಲಿ ಸೆಕೆಂಡು. ಸೊ ಗೇಮ್ಸ್ ಇಷ್ಟ ಆದಮೇಲೆ ಇನ್ನು ಬಂದಿರ್ತಕ್ಕಂಥ ಗೆಸ್ಟ್ಗೆ ಇರ್ಬೋದು, ಇವ್ರಿಗೆ ಒಂದು ಚಿಕ್ಕ ಸನ್ಮಾನ ಅಂದರೆ ಗೆಸ್ಟ್ಗಳಿಗೆಲ್ಲ ಸನ್ಮಾನ. ಅದಾದಮೇಲೆ ಇನ್ನು ಹಾಗೆ ಶ್ರೀಶಕ್ತಿ ಸಂಘದಲ್ಲಿ ಏನು ನಮ್ಮೂರಲ್ಲಿ ಶ್ರೀಶಕ್ತಿ ಸಂಘಗಳಿದಾವಲ್ವ, ಸೊ ಆ ಶ್ರೀಶಕ್ತಿ ಸಂಘದಲ್ಲಿರ್ತಕ್ಕಂಥ ಪ್ರತಿನಿಧಿ 1, ಪ್ರತಿನಿಧಿ 2 ಇಬ್ಬರು ಪ್ರತಿನಿಧಿಗಳಿಗೂ ಸನ್ಮಾನ ಮಾಡ್ತಕ್ಕಂಥದ್ದು ಇತ್ತು. ತುಂಬ ಚೆನ್ನಾಗಿ ಎಲ್ಲ ನೆರವೇರಿಸ್ಕೊಟ್ರು, ತುಂಬ ಚೆನ್ನಾಗಿತ್ತು. ಇನ್ನು ಈ ಸನ್ಮಾನ ಅನ್ನೋದಕ್ಕಿಂತ ಒಂದು ಚಿಕ್ಕ ವಿಶಸ್ ಅಂತಲೇ ಹೇಳ್ಬೋದು. ಸನ್ಮಾನ ಅಂತಂದರೆ ಅದು ತುಂಬ ದೊಡ್ಡ ಮ್ಯಾಟ್ರ್, ಅಂದರೆ ದೊಡ್ಡ ಪದ ಆಗುತ್ತೇನೋ. ಜಸ್ಟ್ ಒಂದು ಸ್ಮಾಲ್ ವಿಶಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ, ಎಲ್ಲ ಸಂಘದವ್ರಿಗೂ, ಅಂದರೆ ನಾನು ಪ್ರತಿನಿಧಿ 1, ಪ್ರತಿನಿಧಿ 2 ಇದ್ರಲ್ವ. ಸೊ ನಮ್ಮದೊಂದು ಸಂಘ, ಹಾಗೆ ಇನ್ನು ಉಳಿದಿರ್ತಕ್ಕಂಥ 6-7 ಸಂಘ ಅಷ್ಟು ಜನಕ್ಕೂ ಸುಮಾರು 9ರಿಂದ 10 ಸಂಘದವ್ರಿಗೂ ಸ್ಮಾಲ್ ವಿಶಸ್ ತಿಳಿಸಿದ್ರು ಎಲ್ಲರೂ ಸೇರಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಹಾಗೆ ಏನು ಈ ಪ್ರೋಗ್ರಾಮ್ ಇರ್ಬೋದು, ಅಂದರೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅನ್ನೋದು ನಮ್ಮದ್ರಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ. ಇದೇ ಥರ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಸ್ವಲ್ಪ ಕಮ್ಮಿಯಲ್ಲೂ ಮಾಡ್ತಾರೆ. ಅಂದರೆ ಒಂದು ವರ್ಷ ಒಂದು ಡಿಫ್ರೆಂಟಾಗಿ ವುಮೆನ್ಸ್ ಡೇ ಅನ್ನೋದು ಸೆಲೆಬ್ರೇಷನ್ ಮಾಡ್ತಾರೆ. ಈ ವರ್ಷವೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ನಮ್ಮ ಏನು ಭಾರತೀಯ ಮಹಿಳಾ ಸಮಾಜ ಏನಿದೆ, ಆ ಸಮಾಜದಿಂದ ಇರ್ತಕ್ಕಂಥ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿ, ಹಾಗೆ ಅದರಲ್ಲಿ ಸೇವಾ ಪ್ರತಿನಿಧಿಗಳಿರ್ಬೋದು, ಮತ್ತು ಮೆಂಬರ್ಸು, ಈ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ಬೋದು. ನಿಜವಾಗ್ಲೂ ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ, ಅಂದರೆ ಪ್ರತಿ ವರ್ಷವೂ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಸೇರಿಬಿಟ್ಟು, ಎಲ್ಲ ಮಹಿಳೆಯರು ಸೇರಿ ನಮ್ಮ ಊರಲ್ಲಿರ್ತಕ್ಕಂಥ ಭೇದ ಭಾವ ಏನೂ ಇಲ್ಲಿರ ಎಲ್ಲ ಮಹಿಳೆಯರು ಸೇರಿಬಿಟ್ಟು ಇನ್ನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಕೈ ಜೋಡಿಸಿದ್ರೇ ಅದು ಒಂದು 2 ಕೈ ಸೇರಿದ್ರೇ ಚಪ್ಪಾಳೆ ಅಂತ ಹೇಳ್ತೀವಲ್ವ. ಸೊ ಎಲ್ಲರೂ ಸೇರಿದ್ರೇ ಸಕ್ಸಸ್ಫುಲ್ಲಾಗಿ ನಡೆಯೋದು ಅಂತ ಹೇಳ್ತಾ, ಹಾಗೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಈ ಒಂದು ಈ ಒಂದು ವಿಶಸ್ ಏನಿದೆ ಶ್ರೀಶಕ್ತಿ ಸಂಘದವ್ರಿಗೆ ವಿಶಸ್ ಅಂತ, ಆ ವಿಶಸ್ ಆದಮೇಲೆ ಇನ್ನು ಪ್ರೈಸ್, ಆವಾಗಲೇ ಗೇಮ್ಸ್ ಎಲ್ಲ ಆಡಿಸಿದ್ರಲ್ವ. ಸೊ ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆಯಿತು. ತುಂಬ ಚೆನ್ನಾಗಿ ಮಕ್ಳ ಗೇಮ್ಸು ಇನ್ನೊಂದು ಇಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್. ಇದರಲ್ಲಿ ಮೇ ಬಿ ಮ್ಯಾಮ್ ನೋಡ್ತಾ ಇದ್ದರೆ ಅವ್ರಿಗೆ ಮೇ ಬಿ ಅನ್ನಿಸ್ಬೋದು ನೆಕ್ಸ್ಟ್ ಇಯರ್ ಏನಾದರೂ, ಅಂದರೆ ಇದಕ್ಕಿಂತ ಮುಂಚೆ ವರ್ಷಗಳೆಲ್ಲನೂ ಮಕ್ಕಳಿಗೆಲ್ಲ 2-3 ಗೇಮ್ಸ್ ಇಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಈ ವರ್ಷ ಸಮಯದ ಅಭಾವ ಮೇಯ್ನು. ಫಸ್ಟು ನಮಗೆ ಸಮಯ ಬೇಕಾಗುತ್ತೆ. ಬಳೆ ಶಾಸ್ತ್ರ ಮಾಡಿದ್ರಲ್ವ, ಸೊ ಅದರಿಂದ ನಮಗೆ ಸಮಯ ಸ್ವಲ್ಪ ಕಮ್ಮಿ ಆಯಿತು. ಬಳೆ ಶಾಸ್ತ್ರ ಇಲ್ಲ ಅಂತ ಅಂದಿದ್ರೆ ಖಂಡಿತ
ಎಲ್ಲ ತುಂಬ ಚೆನ್ನಾಗಿ ಮಕ್ಳಿಗೂ 2 ಗೇಮ್ಸ್ ಇಡ್ಬೋದಿತ್ತು. ಆ ಮಕ್ಕಳೆಲ್ಲ ಬಂದು ಮಾ ಇನ್ನೊಂದು ಗೇಮು, ಆಂಟಿ ಇನ್ನೊಂದು ಗೇಮ್ ಇಡ್ತಾರಾ, ಅಮ್ಮ ಇನ್ನೊಂದು ಗೇಮ್ ಇಡ್ತಾರಾ ಅಂತ ಕೇಳಿದ್ರಲ್ವ. ಸೊ ಅದಕ್ಕಷ್ಟೇ ನಾನು ಇನ್ನೊಂದು ಗೇಮ್ ಇಡ್ಬೋದಿತ್ತು ಅಂತ ನಾನೊಂದು ಸ್ಮಾಲ್ ಒಪಿನಿಯನ್ ಅಂತ ಹೇಳ್ಕೊಳ್ಳಿ ಮ್ಯಾಮ್. ಇಲ್ಲ ನಾನು ಸ್ಮಾಲ್ ಸಜೆಷನ್ ಕೊಡೋಷ್ಟು ದೊಡ್ಡವಳಲ್ಲ, ಬಟ್ ಆದರೂ ಕೂಡ ಒಂದು ಸ್ಮಾಲ್ ನನ್ನ ಒಪಿನಿಯನ್ನು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ಒಂದು ನಮ್ಮ ಮಹಿಳಾ ಸಮಾಜದ ಏನು ಹೇಳ್ತೀವಿ ಅಂದರೆ ಅವತ್ತು ಫಸ್ಟ್ ಬೆಳಗ್ಗೆ ಮತ್ತು ಹಾಗೆ ಮಧ್ಯಾಹ್ನ ಎರಡೂ ಕಡೆಯೂ ವುಮೆನ್ಸ್ ಡೇ ಸೆಲೆಬ್ರೇಷನ್ನು ಇಷ್ಟ ಆಗಿತ್ತು. ಇನ್ನು ಯಲಹಂಕದಲ್ಲಿ ಏನಿದೆ ಅಲ್ಲೂ ಕೂಡ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ನಮ್ಮೂರಲ್ಲೂ ಸೆಲೆಬ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮ್ ಆಗುತ್ತೆ ಅಂತ ನಾವು ಜಸ್ಟ್ ಅಲ್ಲಿ ಅಟೆಂಡ್ ಮಾಡಿದ್ದೀವಿ ಅಂತ ಅಷ್ಟೇ ಅಟೆಂಡ್ ಮಾಡಿಕೊಂಡು ನಾವಿನ್ನು ರಿಟರ್ನ್ ಆಗಿಬಿಟ್ಟು ಇಲ್ಲೂ ಕೂಡ ತುಂಬ ಚೆನ್ನಾಗಾಯಿತು. ನಮ್ಗೆ ಅಲ್ಲೂ ಕೂಡ ತುಂಬ ಚೆನ್ನಾಗಾಯಿತು. ಬಟ್ ನಾವು ಅಲ್ಲಿ ತುಂಬ ಹೊತ್ತು ಇರಲಿಲ್ಲ, ತುಂಬ ಟೈಮ್ ಸ್ಪೆಂಡ್ ಮಾಡಿದರೆ ಮೇ ಬಿ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಲ್ಲಿ. ಅದಾದಮೇಲೆ ಇನ್ನು ನಾವು ನಮ್ಮೂರಲ್ಲೂ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ನು ಈ ವರ್ಷ ಆಯಿತು. ಮುಂದಿನ ವರ್ಷ ಇದಕ್ಕಿಂತ ತುಂಬ ಚೆನ್ನಾಗಿ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ, ಪ್ರತಿ ವುಮೆನ್ಸಲ್ಲೂ ಕೇಳ್ಕೊಳ್ತಾ, ಎಲ್ರಿಗೂ ಪ್ರತಿದಿನ ವುಮೆನ್ಸ್ ಡೇನೇ ಅಂತ ಹೇಳ್ತಾ ಇನ್ನೊಂದು ಸರಿ ಹ್ಯಾಪಿ ವುಮೆನ್ಸ್ ಡೇ. ಸ್ವಲ್ಪ ಲೇಟ್ ಪೋಸ್ಟ್ ಆಗಿರ್ಬೋದು ಇದು, ಬಟ್ ಆದರೂ ಕೂಡ ಎಲ್ಲ ಮಹಿಳೆಯರಿಗೂ ಹೃತ್ಪೂರ್ವಕವಾದಂತಹ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.